ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಬ್ರೋ ಡಾಟ್ ಕನ್ನಡಿಗ. ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಮತ್ತೊಮ್ಮೆ ಇವತ್ತು ಮಂಜುನಾಥ್ ಮತ್ತು ಚಂದ್ರರವರು ತಮ್ಮ ಆಟೋದ ಹಿಂದೆಗಡೆ ಈ ರೀತಿ ಬರ್ಕೊಂಡಿದ್ದಾರೆ, ದೇಶ ಕಾಯೋ ಯೋಧರಿಗೆ ನನ್ನದೊಂದು ಸಲಾಮ್ ಅಂತ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಈ ವಿಷಯಗಳ ಬಗ್ಗೆ ನಾನು ಮಾತಾಡೋದು ತುಂಬ ಖುಷಿ ಆಗ್ತಾಯಿದೆ. ಯಾಕೆಂದರೆ ನಿಮಗೆ ಗೊತ್ತಿದೆ, ನಾವು ತುಂಬ ಖುಷಿ, ಸಂತೋಷ, ನೆಮ್ಮದಿಯಿಂದ ಇಲ್ಲಿ ನಾವು ಇರಬೇಕು ಅಂತಂದರೆ ನಮ್ಮ ಭಾರತ ಗಡಿ ಭಾಗದಲ್ಲಿ ಸೈನಿಕರು ತುಂಬ ಮುಖ್ಯ ಅಂತ. ಇವನ್ನೆಲ್ಲವನ್ನು ಬಿಟ್ಟು ತಮ್ಮ ಸುಖ, ಶಾಂತಿ, ನೆಮ್ಮದಿಗೋಸ್ಕರ ಇವನ್ನೆಲ್ಲವನ್ನು ಬಿಟ್ಟು ಸೈನಿಕರು ಮತ್ತು ಅಮೂಲ್ಯವಾದ ತನ್ನ ಕುಟುಂಬವನ್ನು ಬಿಟ್ಟು ಭಾರತದ ತುಂಬ ದೂರದ ಗಡಿ ಭಾಗದಲ್ಲಿ ರಿವಲ್ವಾರ್, ಪಿಸ್ತೂಲ್ ಎಲ್ಲ ಹಿಡ್ಕೊಂಡು ಮಳೆ, ಚಳಿ, ಗಾಳಿ, ಧೂಳು ಅನ್ನಂಗೆ ಸರಿಯಾದ ಸಮಯಕ್ಕೆ ಊಟ, ನಿದ್ದೆ ಇಲ್ಲದೇ ಅವರು ನಮಗೋಸ್ಕರ ಕಾರ್ಯವನ್ನು ಮಾಡ್ತಾ ಇರ್ತಾರೆ. ಅಂಥವ್ರಿಗೆ ಮತ್ತು ಕೆಲಸ ಮಾಡಿ ಮನೆಗೆ ಮರಳಿದಂಥ ವ್ಯಕ್ತಿಗಳಿಗೆ, ತಮ್ಮ ಸರ್ವೀಸ್ ಮುಗಿಸಿ ಮನೆಗೆ ಬಂದಂಥ ವ್ಯಕ್ತಿಗಳಿಗೆ, ಮತ್ತು ಈಗ ಆರ್ಮಿಗೆ ಸೇರ್ಕೋಬೇಕು ಅಂತ ಕುತೂಹಲ ಇರೋಂಥ ವ್ಯಕ್ತಿಗಳಿಗೆ ನನ್ನ ಮತ್ತು ನಿಮ್ಮೆಲ್ಲರ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸೋಣ. ಅಷ್ಟಲ್ಲದೆ ಏನಿದೆ ಈ ಆಟೋ ಹಿಂದೆಗಡೆ ಕೆಳಗಡೆ ಮತ್ತೊಂದು ಹಾಕಿದ್ದಾರೆ, ತುಂಬ ಖುಷಿಯಾಗೋಂಥ ವಿಚಾರ. ಮೈ ಡ್ಯಾಡ್ ಈಸ್ ಮೈ ಹೀರೋ ಅಂತ ಹಾಕಿದ್ದಾರೆ. ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಅವರ ತಂದೆ ಅಂತ ಹೀರೋ ಮತ್ತೊಬ್ಬರು ಸಿಗಲ್ಲ ಅಂತ ಹೇಳ್ತೀನಿ ನಾನು. ತುಂಬ ಖುಷಿ ಆಯಿತು ಅದು ಹೇಳ್ತಾ ಇದ್ದೀನಿ ಅಂತಂದರೆ ನಾನು ನೋಡಿ, ಅವರು ನಮ್ಮ ತಂದೆ ಅಂತ ಹೀರೋ ಮತ್ತೊಬ್ಬರು ಸಿಗಲ್ಲ ಅಂತ ಹೇಳ್ತಾ ಇದ್ದೀನಿ. ಆದರೆ ನಮ್ಮ ತಂದೆ ಜವಾಬ್ದಾರಿನ ನಾವು ತಿಳ್ಕೊಬೇಕಾದ್ರೆ ನಾವು ತಂದೆ ಆಗೋವರೆಗೂ ನಮಗೆ ಗೊತ್ತಾಗ್ತಾ ಇಲ್ಲ. ನಿಜವಾಗ್ಲೂ ಇದು ರಿಯಲೈಸ್ ಆಗೋದಕ್ಕೆ ಬೇರೆ ಬೇಡ, ಆ ಬಗ್ಗೆ ಬೇಡ, ನನ್ನ ಬಗ್ಗೆ ಹೇಳಬೇಕು ಅಂದರೆ ಇದನ್ನು ರಿಯಲೈಸ್ ಆಗೋಕ್ಕೆ ನಮ್ಮ ತಂದೆನ ರೆಸ್ಪಾನ್ಸಿಬಿಲಿಟಿ ನಾವು ರಿಯಲೈಸ್ ಆಗೋದಕ್ಕೆ ನಾವು ತಂದೆ ಆಗೋವರೆಗೂ ಸಮಯ ತಗೊಂತು. ದಯವಿಟ್ಟು ಈಗಿನ ಮಕ್ಕಳು ತಂದೆಗೆ ಒಂದು ರೆಸ್ಪೆಕ್ಟ್ ಮಾಡಿ. ನಿಮ್ಮನ್ನು ಯಾರಾದ್ರೂ ನಿಮ್ಮ ಹೀರೋ ಯಾರು ಅಂತ ಕೇಳಿದ್ರೆ ನೀವು ಸಿನಿಮಾ ಆ್ಯಕ್ಟರ್ ಹೀರೋಗಳು ಅಲ್ದಲೇ ನಿಮ್ಮ ತಂದೆ ಹೆಸರನ್ನ ಹೇಳೋದನ್ನು ರೂಢಿ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ನಿಮ್ಮ ತಂದೆಗಿಂತ ಮಿಗಿಲಾದ ಹೀರೋ ಜಗತ್ತಿನಲ್ಲಿ ಸಿಗಲು ಸಾಧ್ಯವೇ ಇಲ್ಲ. ತಾಯಿಗಿಂತ ಮಿಗಿಲಾದ ದೇವರಿಲ್ಲ ಅಂತ ಎಲ್ಲರಿಗೂ ಗೊತ್ತು. ಹಾಗೆ ತಾಯಿ ಪ್ರೀತಿ ಮುಂದೆಗಡೆ ಜಗತ್ತಿನಲ್ಲಿ ಯಾವ ಪ್ರೀತಿನೂ ಕಮ್ಮಿನೇ. ಹಾಗಾಗಿ ತಂದೆ ತಾಯಿನ ನಾವು ಗೌರವಿಸಬೇಕು ಅನ್ನೋ ಒಂದು ತುಂಬ ಮುಖ್ಯ ಆಯಿತು. ಅದಲ್ಲದೆ ಒಂದು ಸಿಂಹ ಬೊಂಬೆ ಹಾಕಿದ ಒಂದು ಆಟೋ ಹಿಂದೆಗಡೆ ಮಂಜುನಾಥ್ ಅವರು ಸಿಂಹ ಬೊಂಬೆ ಕೂಡ ಹಾಕಿದ್ದಾರೆ. ಅಂದರೆ ಅದರ ಅರ್ಥ ಏನಂತಂದರೆ, ಸಿಂಹ ಬಂದು ಜಂಗಲ್ ಕಿಂಗ್, ಆಟೋ ಈಸ್ ಎ ದುನಿಯಾ ಕಿಂಗ್. ಇದಂತೂ ಖಚಿತ, ದುನಿಯಾದಲ್ಲಿ ಆಟೋ ಈಸ್ ಎ ಕಿಂಗ್. ಅವ್ರ ಹತ್ರ ಮಾತಾಡಿದ್ದೀವಿ, ಹಂಗಾಗಿ ಇದು ಅಪ್ಲೋಡ್ ಮಾಡ್ತಾಯಿದ್ವಿ. ಥ್ಯಾಂಕ್ ಯು ಫಾರ್ ಆಲ್.